ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಧೃತಿ ಸ್ಕೂಲಿಗೆ ಹೋದ್ಲು. ಸೊ ಇವಾಗ ರೇಷನ್ ಎಲ್ಲ ತಗೊಂಡ್ ಬರ್ಬೇಕಿತ್ತು, ಹಾಗೆ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು. ಹಾಗಾಗಿ ನಾನು ಬರತ್ ಹೋಗಿ ರಿಲಯನ್ಸ್ ಅಲ್ಲಿ ತಗೊಂಡ್ ಬರ್ತೀವಿ. ಸೊ ರೇಷನ್ ಎಲ್ಲ ಜಾಸ್ತಿ ಏನಿರ್ಲಿಲ್ಲ, ಸಿಂಪಲ್ ಆಗಿ ಡ್ರೈ ಫ್ರೂಟ್ಸ್ ಅವೆಲ್ಲ ಖಾಲಿ ಆಗಿತ್ತು. ಅದನ್ನ ತಗೊಂಡ್ ಬರೋಣ ಅಂತ ಹೋಗಿದ್ವಿ. ಸೊ ನಾನು ವೆಜಿಟೇಬಲ್ಸ್ ಎಲ್ಲ ಅವಾಗ್ಲೇನೆ ತೊಳೆದು ಒಣಗ ಹಾಕೊಂಡು ಎತ್ತಿಟ್ಕೊಂಡ್ ಬಿಡ್ತೀನಿ. ಸೊ ಆಮೇಲೆ ನಾವು ಅಡ್ಗೆ ಮಾಡ್ಬೇಕಾದ್ರೆ ಕೆಲವೊಂದ್ಸತಿ ಗಡಿಬಿಡಿ ಇರುತ್ತೆ. ಸೊ ಅವಾಗ ತೊಳಿಯಕ್ಕೆ ಅವಾಗ ಮತ್ತೆ ಅದನ್ನ ವಾಶ್ ಮಾಡ್ಕೊಂಡು ಮತ್ತೆ ತೊಳಿಯೋದ್ಕಿಂತ ಮತ್ತೆ ಇನ್ನೊಂದ್ಸತಿ ಯೂಸ್ ಮಾಡ್ಬೇಕಾ ಇನ್ನೊಂದ್ಸತಿ ಹಂಗೆ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಫಸ್ಟ್ ತೆಗ್ದಿಡೋಕ್ಕಿಂತ ಮುಂಚೆ ಈ ರೀತಿ ವಾಶ್ ಮಾಡ್ಕೊಂಡು ಈ ತರ ಆರಾಕೊಂಡ್ಬಿಡ್ತೀನಿ ನಾನು. ಆ ನಂತರ ಡ್ರೈ ಫ್ರೂಟ್ಸ್ ಎಲ್ಲ ಏನೇನ್ ತಂದಿದೆ ಅದನ್ನೆಲ್ಲ ಎತ್ತಿಟ್ಕೊಂತಾ ಇದ್ದೀನಿ. ನಾನು ದ್ರಾಕ್ಷಿ ಖಾಲಿ ಆಗಿತ್ತು, ಒಣ ದ್ರಾಕ್ಷಿ. ಸೊ ಇದನ್ನ ಎತ್ತಿಟ್ಕೊಳ್ಳೋಣ ಅಂತ ಅದನ್ನು ಕೂಡ ಎತ್ತಿಟ್ಕೊಂತಾ ಇದ್ದೀನಿ. ಸೊ ಹೀಗೆ ಅವಾಗವಾಗ್ಲೇ ಕೆಲಸ ಮಾಡ್ಕೊಳ್ಳೋದ್ರಿಂದ ಮತ್ತೆ ಅದಕ್ಕೆ ಸಪ್ರೇಟ್ ಟೈಮ್ ಕೊಡೋ ಅವಶ್ಯಕತೆ ಇರಲ್ಲ. ಫ್ರೂಟ್ಸ್ ಅಲ್ಲಿ ಬನಾನಾ ಮತ್ತೆ ಕೆಲವೊಂದ್ಸತಿ ಒಂದೊಂದು ತಗೊಂಡ್ ಬರ್ತೀನಿ. ಬನಾನಾ ಮತ್ತೆ ಪಿಯೋ ಫ್ರೂಟ್ ಮತ್ತೆ ಆಪಲ್ ನ ತಗೊಂಡ್ ಬಂದಿದ್ದೀನಿ. ಧೃತಿಗೆ ಬನಾನಾ ಮತ್ತೆ ಪಿಯೋ ಫ್ರೂಟ್ ಅಂದ್ರೆ ತುಂಬಾ ಇಷ್ಟ. ಅದ್ರ ಜೊತೆಗೆ ಪೊಮೊಗ್ರಾನೇಟ್ ಅಂದ್ರೆ ಫೇವರೇಟ್ ಫ್ರೂಟ್ ಅವಳಿಗೆ. ಅಡಿಗೆ ಕೆಲಸ ಎಲ್ಲ ಮುಗ್ದಿತ್ತು. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪು ತಂದಿದ್ದೆ, ಅವೆರಡನ್ನು ಬಿಡಿಸಿಟ್ಕೊಂಡ್ಬಿಡೋಣ ಅಂತ ಬಿಡಿಸಿಟ್ಕೊಳ್ತಾ ಇದ್ದೀನಿ ಇವಾಗ. ಸೊ ನಾನು ಎತ್ತಿ ಮುಂಚೆನೆ ಮಾಡಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಜಸ್ಟ್ ವಾಶ್ ಮಾಡ್ಕೊಂಡು ಅಡಿಗೆಗೆ ಯೂಸ್ ಮಾಡ್ಕೊಳ್ಳೋದು. ಇದು ಮಾಡೋದ್ರಿಂದ ಬೇಗ ಬೇಗ ಅಡಿಗೆ ಕೆಲಸಗಳು ಮುಗಿದೋಗ್ಬಿಡುತ್ತೆ. ಸೊ ಇದು ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತಿರಲ್ಲ. ಸೊ ಇದೇ ತರ ನಾನು ಟೈಮ್ ಸಿಕ್ಕಿದಾಗ ಈ ರೀತಿ ಸಣ್ಣ ಸಣ್ಣ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ ಬರ್ತೀನಿ. ಆವಾಗ ನನಗೆ ಎಲ್ಲ ಕೆಲಸ ಮಾಡೋದಕ್ಕೆ ಸುಲಭವಾಗುತ್ತೆ. ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟೆ ಧೃತಿ ಜೊತೆ ನಾನು ಒಂದ್ ಸ್ವಲ್ಪ ಹೊತ್ತು. ಸೊ ಈಗ ಮೋಡ ಇರೋದ್ರಿಂದ ಏನೋ ಒಂಥರ ನಿದ್ದೆ ಸೋಂಬೇರಿತನ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಎದ್ದು ಬಂದು ಸಂಜೆ ಆಯ್ತು. ಕಾಫಿ ಇರ್ಲೇಬೇಕು. ಸಂಜೆಯಲ್ಲಿ ಟೀ ಕಾಫಿ ಇಲ್ಲ ಅಂತಂದ್ರೆ ಅವತ್ತಿನ ಸಂಜೆನೆ ಏನೋ ಖಾಲಿ ಖಾಲಿ ಅಂತ ಅನ್ಸುತ್ತೆ. ಹಾಗಾಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ನನ್ಗೆ ಬರತ್ಗೆ ಇಬ್ರಿಗೂ ಕಾಫಿ ರೆಡಿ ಮಾಡ್ಕೊಂಡು ಈಗ ಅವ್ರಿಗೆ ಅಲ್ಲೇ ಕೊಟ್ಬಿಡೋಣ ಅಂತ. ಅವ್ರಿಗೆ ಕಾಲ್ಸ್ ಮತ್ತೆ ನಮ್ ಜೊತೆ ಮಾತಾಡ್ತಿರ್ತಾರೆ, ಸಡನ್ ಕಾಲ್ಸ್ ಬರುತ್ತೆ, ಅದಕ್ಕೆ ಅಲ್ಲೇ ಇರಿನ ಅಂತ ಅನ್ಕೊಡ್ತೀನಿ. ಅವ್ರಿಗೆ ಅಲ್ಲಿ ಕೊಟ್ಬಿಟ್ಟು ನಾನು ಆರಾಮಾಗಿ ಕಾಫಿನ ಕುಡಿತಾ ಇದ್ದೀನಿ. ಧೃತಿ ಇನ್ನೂ ಮಲ್ಕೊಂಡಿದ್ದಾಳೆ, ಅವಳನ್ನ ಎಬ್ಬಿಸ್ಬೇಕು. ಧೃತಿ ಪ್ಲೇನ್ ಮಿಲ್ಕ್ ಕುಡಿಯೋದಕ್ಕೆ ತುಂಬಾನೇ ಹಠ ಮಾಡಿದ್ಲು. ಹಾಗಾಗಿ ನಾನು ಕೇರ್ ನ್ಯೂಟ್ರಾ ಅವರ ಬನಾನಾ ಪೌಡರ್ ನ ತರಿಸಿದ್ದೆ. ಇದು ನಿಮ್ಮ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಜೊತೆಗೆ ಬೋನ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ, ಹಾಗೆ ನಿಮ್ಮ ಮಕ್ಕಳ ವೇಟ್ ಗೇನ್ ಕೂಡ ಆಗುತ್ತೆ. ಇದನ್ನ ನೀವು ಜಸ್ಟ್ ಒಂದು ಮಿಲ್ಕ್ ಜೊತೆಗೆ ದೋಸೆ ಹಿಟ್ಟು ಜೊತೆ ಒಳಗಡೆ ಹಾಕಿ ಮಿಕ್ಸ್ ಮಾಡಿ ಅಥವಾ ಪ್ಯಾನ್ ಕೇಕ್ ಜೊತೆಗೆ ಕೂಡ ಹಾಕಿ ಕೊಡ್ಬೋದು. ನಮ್ಮ ತಾಯಂದ್ರಿಗೆ ತುಂಬಾನೇ ಯೋಚನೆ ಇರುತ್ತೆ ಮಕ್ಕಳ ಓವರ್ ಆಲ್ ಹೆಲ್ತ್ ಬಗ್ಗೆ, ಅವರ ನ್ಯೂಟ್ರಿಷನ್ ಬಗ್ಗೆ ತುಂಬಾನೇ ಯೋಚನೆ ಇರುತ್ತೆ. ಸೊ ಈ ಪ್ರಾಡಕ್ಟ್ ಯು ಮಸ್ಟ್ ಟ್ರೈ ಅಂತಾನೆ ನಾನು ಹೇಳ್ತೀನಿ. ಇದ್ರ ಜೊತೆಗೆ ಜಾಕ್ ಫ್ರೂಟ್ ಪೌಡರ್, ಹಲವಾರು ರೀತಿಯಾದ ಪೌಡರ್ಸ್ ಇವರಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವ್ರದ್ದು ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ, ಹೋಗಿ ಒಂದ್ಸತಿ ಚೆಕ್ ಮಾಡಿ. ಇದನ್ನ ನಾನು ಮಿಲ್ಕ್ ಜೊತೆ ಅವಳಿಗೆ ಹಾಕಿ ಕೊಡ್ತಾ ಇದ್ದೀನಿ. ಮಾರ್ನಿಂಗ್ ಒಂದ್ಸತಿ ಮತ್ತೆ ಈವ್ನಿಂಗ್ ಒಂದ್ಸತಿ ಅವಳಿಗೆ ಕೊಡ್ತೀನಿ. ಚೆನ್ನಾಗಿದೆಯಾ? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ನಿನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ತುಂಬ ಸುಸ್ತಾಗ್ತಿತ್ತು. ಹಾಗೆ ಮಲ್ಕೊಂಡ್ಬಿಟ್ಟೆ. ಸೊ ಈಗ ಸ್ಕೂಲಿಗೆ ಹೋಗಿದ್ದಾಳೆ. ನನಗೆ ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ. ಆರಾಮಾಗಿ ಕುತ್ಕೊಂಡು ಕಾಫಿ ಕೊಡೋಣ ಅಂತ. ಹಾಗೆ ನಿಮ್ಮ ಮನೇಲೆಲ್ಲ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿ ನಡೀತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮಲ್ಲೇನು ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡಲ್ಲ, ಸಿಂಪಲ್ ಆಗಿ ನಾವು 3 ಜನ ಸೇರಿ ಸಿಂಪಲ್ ಆಗಿ ಮಾಡ್ತೀವಿ.
ಸೊ ಗೌರಿ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗ್ತೀವಿ. ಮಾಮೂಲಿ ಪೂಜೆ ದೇವ್ರ ಮನೆ ಬಿಟ್ಟು ಸುಮ್ಮನೆ ಮಾಮೂಲಿ ಪೂಜೆ ಮಾಡ್ತೀವಿ. ಸೊ ಅಷ್ಟೊಂದೇನು ದೊಡ್ಡದ ಜೋರಾಗಿ ಪ್ರಿಪ್ರೇಷನ್ ಏನಿಲ್ಲ. ಸೊ ಜಸ್ಟ್ ಇವತ್ತು ಟಿ ವಿ ಸ್ಟ್ಯಾಂಡ್ ಹತ್ರ ಕ್ಲೀನ್ ಮಾಡಬೇಕು. ಸ್ವಲ್ಪ ಧೂಳಾಗಿದೆ, ಎದುರುಗಡೆ ಮನೆ ಕಟ್ತಿದಾರಲ್ವ, ಸೊ ಸಿಮೆಂಟ್ ಧೂಳು ಇದಾಗಿದೆ. ಅದಕ್ಕೆ ಫಸ್ಟ್ ಎನರ್ಜಿ ಬೇಕು ನನಗೆ. ಹಾಗಾಗಿ ಕಾಫಿ ಕಾಫಿ ಕುಡಿದು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ ಕ್ಲೀನಿಂಗಿಗೆ. ಕೆಲವೊಂದು ಲಿಕ್ವಿಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ನಾನು ಜಸ್ಟ್ ನಾರ್ಮಲ್ ಕೊಲೀನ್ ಏನಿರುತ್ತೆ ಸೊ ಅದನ್ನೇ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತೀನಿ. ಸೊ ಎದುರುಗಡೆ ಮನೆ ಕಟ್ತಿರೋದ್ರಿಂದ ಸ್ವಲ್ಪ ಧೂಳು ಇದ್ದೇ ಇರುತ್ತೆ. ಸೊ ನಾನು ಇದನ್ನೇನು ಹಬ್ಬದ ಪ್ರಿಪ್ರೇಷನ್ ಅಂತ ಏನೂ ಮಾಡ್ತಿಲ್ಲ, ಸಾಮಾನ್ಯವಾಗಿ ಮನೇಲಿ ಹಿಂಗೆ ಕ್ಲೀನ್ ಮಾಡ್ಕೊತೀವಿ ಅದೇ ರೀತಿ ಮಾಡ್ಕೊತಾ ಇದ್ದೀನಿ. ಸುಮಾರು ಜನ ಕೇಳ್ತಾರೆ ಬರೀ ಕ್ಲೀನಿಂಗ್ ಅಂತ ಕ್ಲೀನಿಂಗ್ ಮಾಡ್ತೀರಾ ಅಂತ. ನನಗೆ ಒಂಥರ ಥೆರಪಿ ಇದ್ದಂಗೆ. ನನಗೇನೋ ಕ್ಲೀನ್ ಮಾಡ್ಕೊಂಡ್ರೆ ಏನೋ ಒಂಥರ ರಿಲೀಫ್ ಅಂತ ಅನ್ಸುತ್ತೆ. ಕ್ಲೀನಿಂಗ್ ಮಾಡೋದು, ಅಡ್ಗೆ ಮಾಡೋದು ಮತ್ತೆ ಧೃತಿ ಜೊತೆ ಆಟ ಆಡೋದು, ಈ ಮೂರು ನನಗೆ ಒಂಥರ ಥೆರಪಿ ಇದ್ದಂಗೆ. ಏನೋ ಒಂಥರ ಮೈಂಡ್ ತುಂಬಾನೇ ಏನೇ ಟೆನ್ಷನ್ ಇದ್ರು ಒಂಥರ ರಿಲೀಫ್ ಅಂತ ನನಗೆ ಅನ್ಸುತ್ತೆ. ಸೊ ಸಾಮಾನ್ಯವಾಗಿ ನಂಗೆ ತುಂಬಾ ಏನಾದ್ರೂ ಬೇಜಾರಾಗ್ತಾ ಇದೆ ಅಂದ್ರೆ ಸಡನ್ ಆಗಿ ಅದು ಗಲೀಜಾಗಿಲ್ಲ ಕೂಡ ಆ ಜಾಗನ ನಾನು ಕ್ಲೀನ್ ಮಾಡ್ತೀನಿ. ಇದೊಂಥರ ನನಗೆ ಟೆನ್ಷನ್ ಅಥವಾ ಒಂಥರ ತುಂಬಾನೇ ಸ್ಟ್ರೆಸ್ಡ್ ಆಗಿದ್ರೆ ಈ ರೀತಿ ಮಾಡ್ತೀನಿ. ಅದೆಲ್ಲ ಮಾಡಾದ್ಮೇಲೆ ಏನೋ ಒಂಥರ ನನಗೆ ಮೈಂಡ್ ರಿಲೀಫ್ ಅಂತ ಅನ್ಸುತ್ತೆ. ಸೊ ನೀವೆಲ್ಲ ಯಾವ ರೀತಿ ಆ ಸ್ಟ್ರೆಸ್ನ ರಿಲೀಫ್ ಮಾಡ್ಕೊಳ್ತೀರಾ, ಏನೇನೆಲ್ಲ ಟ್ರಿಕ್ನ ಫಾಲೋ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಇವಾಗ ಸ್ನಾನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾರ್ಮಲ್ ಆಗಿ ನಾನು ಬೆಳಗ್ಗೆನೆ ಸ್ನಾನ ಮಾಡ್ಕೊಳ್ತೀನಿ. ಬಟ್ ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇರೋದ್ರಿಂದ ನಿಧಾನವಾಗಿ ಇವಾಗ ಸ್ನಾನ ಮಾಡ್ಕೊಂಡು ಸೊ ನಾನು ನಿಮ್ಮ ಹತ್ರ ಒಂದು ಥಾಟ್ನ ಶೇರ್ ಮಾಡಬೇಕು ಅಂತ ಅನಿಸ್ತು. ಸಾಮಾನ್ಯವಾಗಿ ನಾವು ಈ ಮನೆಯಲ್ಲಿ ಗೃಹಿಣಿ ಏನಿರ್ತೀವಿ ಎಲ್ಲಾರನ್ನೂ ಕೇರ್ ಮಾಡ್ತೀವಿ, ಆದರೆ ನಮ್ಮನ್ನು ಮಾತ್ರ ನಾವು ಏನು ಕೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ನಾವು ಮನೇಲಿ ಇರ್ತೀವಿ ಅಂತ ಹೆಂಗೆಂಗೋ ಇರ್ತೀವಿ. ಐ ಮೀನ್ ತಲೆನ ಮೇಲೆ ಕಟ್ಕೊಂಡು ಸೊ ಏನು ಕೇರ್, ನಮ್ಮ ಸ್ಕಿನ್ ಆಗಿರ್ಬೋದು ಏನು ಕೇರ್ ಮಾಡ್ಕೊಳ್ದಲೆ ಹೆಂಗ್ ಬೇಕೋ ಹಂಗಿರ್ತೀವಿ. ಆ ಟೈಮಲ್ಲಿ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೇ ಹೋಗ್ಬಿಡುತ್ತೆ. ಸೊ ಜಸ್ಟ್ ಒಂದು ನಾರ್ಮಲ್ ನೈಟ್ ಡ್ರೆಸ್ ಹಾಕೊಂಡಿದ್ರು ಪರವಾಗಿಲ್ಲ, ಜಸ್ಟ್ ಸಿಂಪಲ್ ಆಗಿ ನಿಮಗೆ ಡೈಲಿ ಯೂಸ್ ಮಾಡುವಂಥ ಮಾಯಿಶ್ಚರೈಸರು, ಸಿರಮ್ಮು, ಸನ್ಸ್ಕ್ರೀನ್ ಅದನ್ನೇ ಹಚ್ಕೊಂಡು ನೀಟಾಗಿ ತಲೆ ಹಚ್ಕೊಂಡಿದ್ರೆ ನಿಮ್ಗೇನೆ ಕನ್ನಡಿಲಿ ನೋಡ್ಕೊಂಡಾಗ ನಿಮ್ಮ ಬಗ್ಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಬರುತ್ತೆ. ಹಾಗೆ ನಿಮ್ಮ ಜೊತೆಲಿರೋರ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿದಾಗ. ಸೊ ಜಸ್ಟ್ ಏನೂ ಇಲ್ಲ, ಜಸ್ಟ್ ನಾರ್ಮಲ್ ಆಗಿ ಸ್ಕಿನ್ ಕೇರ್ ಮಾಡ್ಕೊಂಡು ನಾನು ನಾರ್ಮಲ್ ಆಗಿ ಮನೇಲಿ ಏನು ಕೆಲಸ ಮಾಡ್ತೀವೋ ಅದೇ ಕೆಲಸ ಮಾಡೋದು ಅಷ್ಟೇ. ಅದರಲ್ಲಿ ಏನು ಸ್ಪೆಷಲ್ ಏನಿರಲ್ಲ ಅಲ್ವಾ. ಸೊ ಫ್ರೆಂಡ್ಸ್, ಈಗ ಸ್ನಾನ ಎಲ್ಲ ಮುಗಿಸಿ ಸ್ಕಿನ್ ಕೇರ್ ಕೂಡ ಮುಗಿಸ್ಕೊಂಡೆ. ಸೊ ಈಗ ಅಡುಗೆ ಮಾಡಬೇಕು. ಮೋಡ ಆಗಿದೆ, ಮಳೆ ಬರೋ ಥರ ಇದೆ. ಸೊ ಈ ವೆದರ್ಗೆ ಆರಾಮಾಗಿ ಮಲ್ಕೊಂಬಿಡೋಣ ರಗ್ಗೊತ್ಕೊಂಡು ಅಂತ ಅನಿಸುತ್ತೆ. ಹೋಗಿ ಅಡುಗೆ ಮಾಡಬೇಕು. ಸೊ ಹೀಗಿತ್ತು ನನ್ನ 2 ದಿನದ ರುಟೀನ್ ವ್ಲಾಗ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಇದೆ ಅಂತ ಹೇಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ವಿಡಿಯೋಸ್ನ ನೋಡ್ತೀರಾ, ಯಾರೂ ಲೈಕ್ ಮಾಡೋದಿಲ್ಲ. ಸೊ ಲೈಕ್ ಮಾಡೋದ್ರಿಂದ ನೆಕ್ಸ್ಟ್ ಮಾಡೋ ವೀಡಿಯೋಸ್ಗಳಿಗೆ ನನಗೆ ಎನ್ಕರೇಜ್ಮೆಂಟ್, ಮೋಟಿವೇಶನ್ ಅಂತ ಅನಿಸುತ್ತೆ. ಮಾಡೋದಕ್ಕೆ ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣ ಅಂತ ಒಂಥರ ಮೋಟಿವೇಶನ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂತ ಹೇಳಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತಂದರೆ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿರಲ್ಲ. ಸೊ ಹಾಗಾಗಿ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರಲ್ಲ. ಸೊ ಸಬ್ಸ್ಕ್ರೈಬ್ ಬಟನ್ ಜೊತೆಗೆ ನಾನು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.